ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಿಗ್ ಬ್ರೇಕಿಂಗ್ ನ್ಯೂಸ್. ನಿಮಗೆಲ್ಲರಿಗೂ ಗೊತ್ತಿಲ್ಲದ ಒಂದು ಕರ್ನಾಟಕವೇ ಖುಷಿ ಪಡುವಂತಹ ಸುದ್ದಿ ಒಂದು ಇದೆ. ಅದು ಏನಪ್ಪಾ ಅಂತಂದ್ರೆ, ಯಾವತ್ತಿಗೂ ಒಟ್ಟಿಗೆ ಸೇರದ ನೀರೂರು ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಯನ್ನು ನಿಮಗೋಸ್ಕರ ನಾನು ಒಟ್ಟಿಗೆ ಸೇರಿಸಿದ್ದೀನಿ. ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಸರ್, ಫಿಲಮಲ್ಲಿ ನಿಮ್ಮ ಹೆಸರು? ಎಷ್ಟು ಚೆಲುವಾಗಿದ್ದಾರೆ. ಕರ್ನಾಟಕದವ್ರ ದೃಷ್ಟಿ ಎಲ್ಲ ನಿಮ್ಗೆ ಆಗ್ಬಿಡುತ್ತೆ. ಅಮ್ಮ. ಸರ್, ನಿಮ್ಮ ಹೆಸರು? ಸುನಿಲ್. ಸುನಿಲ್. BP ಸುನಿಲ್. BP ಜಾಸ್ತಿನಾ? ಸಿನಿಮಾದಲ್ಲಿ BP ಜಾಸ್ತಿನಾ? ಓ. ಸರ್, ನಿಮ್ಮ ಹೆಸರು? ಲವರ್ ಉಮೇಶ್ ನಾಯ್ಕ್. ಓ, ಪೊಲೀಸ್ ಸ್ಟೇಷನಲ್ಲಿ. ನಮ್ಮ ರಸಿಕಾ ಉಮೇಶ್ ನಾಯ್ಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಪಕ್ಕದಲ್ಲಿ. ಸರ್, ನಮಸ್ಕಾರ. ನಿಮ್ಮ ಹೆಸರು? ಗೋವರ್ಧನ. ಓ, ಗೋವರ್ಧನ ಗಿರಿಧಾರಿ. ಕಿರುಬೆರಳಿನಲ್ಲಿ ಇಡೀ ನೀರೂರು ಪೊಲೀಸ್ ಸ್ಟೇಷನ್ನ ಕಿರುಬೆರಳಿನಲ್ಲಿ ಎತ್ತಿ ಎಲ್ಲರಿಗೂ ಮನೋರಂಜನೆ ನೀಡುತ್ತಿರುವ ನಮ್ಮ ಗೋವರ್ಧನ ಅವರು ಇಲ್ಲಿದ್ದಾರೆ. ಸರ್, ನಿಮ್ಮ ಹೆಸರು? ಗಣಪತಿ. ಓ, PI ಅಂದರೆ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಅಲ್ಲ, ಪೊಲೀಸ್ ಇನ್ಸ್ಪೆಕ್ಟ್ರು. ಅವರು ನನ್ನ ಕರೆಕ್ಟ್ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಹತ್ರನೇ. ಸರ್, ನಿಮ್ಮ ಹೆಸರು? ಕಿರಣ್. ಅಂದರೆ ಇನ್ಸ್ಪೆಕ್ಟ್ರಾ? ಇಲ್ಲ, ಈ ಕಿರಣ್ ಅವ್ರನ್ನ ನೋಡಿದ್ರೆ ಶೂಟಿಂಗ್ ಮುಗಿದು ಸುಮಾರು ಒಂದು 3 ತಿಂಗಳಾಗಿದೆ. ಅವ್ರ ಗಡ್ಡ ಹುಲುಸಾಗಿ ನಂತರ ಬೆಳೆದಿದೆ. ಭದ್ರಾವತಿಯಲ್ಲಿ ನೀವು ಶೂಟಿಂಗ್ ಮಾಡ್ತಾ ಇದ್ರಲ್ಲ, ಸೆಕೆಗೆ ಶರ್ಟ್ ಎಲ್ಲ ಒದ್ದೆ ಆಗ್ತಿರ್ಲಿಲ್ವಾ? ಶರ್ಟ್ ಪ್ಯಾಂಟ್ ಎಲ್ಲ ಒಳಗಡೆದು ಸೇರಿಸಿ. ಅದೇ, ಒಳಗಡೆದು ಒದ್ದೆ ಆದಮೇಲೆ ಹೊರಗಡೆದು ಒದ್ದೆ ಆಗೋದಲ್ಲ. ನಿಮ್ಮ ಸೆಟ್ನಲ್ಲಿ ಸಿಕ್ಕಾಪಟ್ಟೆ ಅಯ್ಯಯ್ಯೋ ಶೂಟಿಂಗ್ ಬೇಡ, ಅಯ್ಯೋ ಶೂಟಿಂಗು ಇಂಥ ಕಣ್ಣೀರು ಹಾಕ್ಕೊಂಡವ್ರು ಯಾರು? ಇಲ್ಲ, ಅಂಥವ್ರು ಯಾರು ಇಲ್ಲ. ಹೌದಾ ಸರ್? ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ಅಯ್ಯಯ್ಯೋ ಶೂಟಿಂಗ್ ಮುಗ್ದೋಯ್ತಲ್ಲ ಅಂತ ಕಣ್ಣೀರು ಹಾಕೊಂಡ್ರಲ್ಲ, ಅದು ಯಾರು? ಶೂಟಿಂಗ್ ಮಾಡೋವಾಗ್ಲೂ ಕಣ್ಣೀರು, ಶೂಟಿಂಗ್ ಮುಗಿದಾಗ್ಲೂ ಕಣ್ಣೀರು. ಆದರೆ ಫಿಲಮ್ ನೋಡೋ ನಿಮಗೆ ಪ್ರತಿ ನಿಮಿಷದಲ್ಲೂ ಮನೋರಂಜನೆ, ನಗೆ, ಗಡಲು. ಕರೆಕ್ಟಾ? ಸರ್, ನಿಮಗೆ ಕ್ಯಾರೆಕ್ಟ್ರು ನಿಮಗೆ ಡೈರೆಕ್ಟ್ರು ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೆ ಆ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಡೌಟ್ ಬಂತಾ? ಡೌಟ್ ಏನು ಬರಲಿಲ್ಲ. ಅವ್ರು ಹೇಳಿದೆಲ್ಲ ಮಾಡಿಬಿಟ್ರಿ? ಇಲ್ಲ, ಅವ್ರಿಗೇನು ಅರ್ಥನೇ ಇಲ್ಲ. ಡೌಟ್ ಎಲ್ಲಿಂದ ಬರುತ್ತೆ? ಅವನು ಸಿನಿಮಾಗೆ ಸೆಲೆಕ್ಟ್ ಆಗಿರೋ ಖುಷಿಲೇ ಇದ್ದ. ಓ, ನಿಮ್ಗೆ ಹೆಂಗೆ ಸಿನಿಮಾ ಸೆಲೆಕ್ಟ್ ಆಗಿದ್ದಂತ ಹೆಂಗೆ ಗೊತ್ತಾಯ್ತು? SMS ಬಂತ, ವಾಟ್ಸ್ಯಾಪ್ ಬಂತ, ಕಾಲ್ ಬಂತ? ಯಾರು ಮಾಡಿದ್ರು ಫೋನು? ಪೃಥ್ವಿ. ಪೃಥ್ವಿ ಫೋನ್ ಮಾಡಿ ಏನು ಹೇಳ್ದ? ಭರತ್ ಸರ್ ಆಫೀಸಿಗೆ ಕರೆದಿದ್ದಾರೆ. ಹಾಂ, ರಿಷಬ್ ಸರ್ ಆಫೀಸ್ಗೆ ಅಂತ. ಹಾಂ. ಮತ್ತೆ ಬಂದೆ ನಾನು. ಅಂದರೆ ಅವ್ರ ಫೋನಲ್ಲಿ ಹೇಳಿಲ್ವಾ? ಸಸ್ಪೆನ್ಸಾ? ಏನು ಹೇಳಿಲ್ಲ, ನನ್ಗೆ ಹೇಳಿದ್ರು ಲಾಫಿಂಗ್ ಬದಲು ಒಂದು ಕ್ಯಾರೆಕ್ಟರ್ ಇದೆ ಅಂತ. ಬಂದೆ. ನಾನು ಅನ್ಕೊಂಡೊಂದು ಸೆಕೆಂಡ್ ಹೀರೋ ಕ್ಯಾರೆಕ್ಟರ್ ಇರ್ಬೋದು. ಸೆಕೆಂಡ್ ಹೀರೋ ನಿಮಗೆ ಗೊತ್ತಿಲ್ಲ. ಅದು ನನಗೆ ರಮೇಶ್ ಅರವಿಂದ್ ಅವ್ರು ಸೆಕೆಂಡ್ ಹೀರೋ ಅಂತಲೇ ಕರೆಯೋದು. ಯಾಕೆಂದರೆ ನಾನು ಸುಮಾರು ಒಂದು 20 ಫಿಲಮಲ್ಲಿ ಸೆಕೆಂಡ್ ಹೀರೋ ಅಂತ ಏನಂದರೆ ಒಂದು ಸೆಕೆಂಡ್ ಸ್ಕ್ರೀನಿಗೆ ಬಂದು ಹೋಗ್ಬಿಡೋದು. ಆ ಥರ ಸೆಕೆಂಡ್ ಹೀರೋ ಅಂದ್ಕೊಂಡು ಬಂದ್ರೆ ಆಮೇಲೆ ಏನಾಯ್ತು? ಆಮೇಲೆ ಭರತ್ ಸರ್ ಕ್ಯಾಶುವಲ್ ಆಗಿ ಕೇಳ್ತಾ ಇದ್ರು ನನ್ನ ಹತ್ರ, ಒಂದು 20-25 ದಿನ ಫ್ರೀ ಇರಬೇಕಾಗತ್ತೆ, ಮತ್ತೆ ನಿಮ್ದೊಂದು ಆಲ್ಮೋಸ್ಟ್ ನೆಗೆಟಿವ್ ಶೇಡ್ ಬರುತ್ತೆ ಇದ್ರಲ್ಲಿ, ಪರವಾಗಿಲ್ಲ ಸರ್? ಆಮೇಲೆ ಇವರು ಯಾರು ಪರಿಚಯ ಇಲ್ಲ. ಪ್ರಮೋದಣ್ಣ ಅವತ್ತು ರಿಕ್ಕಿ ಸಿನಿಮಾ ಟೈಮಲ್ಲಿ ಅಷ್ಟೇ ಪರಿಚಯ ಆಗಿದ್ದು, ಮತ್ತೆ ಬೇರೆ ಯಾರು ನನಗೆ ಪರಿಚಯ ಇಲ್ಲ, ಎಲ್ಲ ಹೊಸ ಪರಿಚಯ. ಅಲ್ಲ, ನಿಮಗೆ ರೋಲ್ ಸಿಕ್ಕಿದೆ ಅಂತ ಗೊತ್ತಾಗಿದೆ ಯಾವಾಗ? ಅಂದ್ರೆ ನೀವು ಫಿಲಮ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ನಾನು ಇಲ್ಲಿ ಬಂದಿದ್ದೆ ಅಲ್ಲ, ಆಫೀಸ್ಗೆ ಬಂದಿದ್ದೆ. ಅವರು ಭರತ್ ಸರ್ ಹೇಳಿದ್ರು, ಸೊ ನೀವು ಈ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ, ಸುನಿಲ್ ಅನ್ನೋ ಕ್ಯಾರೆಕ್ಟರ್. ಅವಾಗ ನಿಮಗೆ ಖುಷಿ ಆಯ್ತಾ, ದುಃಖ ಆಯ್ತಾ? ಫಸ್ಟ್ ಯಾರಿಗೆ ಫೋನ್ ಮಾಡಿದ್ರಿ? ನಿಮ್ಮ ಗರ್ಲ್ ಫ್ರೆಂಡ್ಗ? ಇದು ಸೆನ್ಸರ್ ಆಗುತ್ತೆ ಈಗ, ಯಾಕಂದ್ರೆ ಅವ್ರಿಗೆ ಮದುವೆ ಆಗಿದೆ. ಓ, ಹಂಗಿದ್ರೆ ಅಲ್ಲ ಸರ್, ಮದುವೆ ಆಗಿದ್ರೆ ಗರ್ಲ್ ಫ್ರೆಂಡ್ ಇರಬಾರ್ದ ಸರ್? ಏನು ಸರ್ ನೀವು? ಸರಿ ಸರ್, ನೀವು ಗರ್ಲ್ ಫ್ರೆಂಡಿಗೆ ಫೋನ್ ಮಾಡಿದ್ರಿ? ಹ್ಞೂ ಅಂದ್ಬಿಟ್ಟ. ನೋಡಿ, ಅವರ ಶ್ರೀಮತಿ ಅವ್ರು ನೋಡ್ತಾ ಇದ್ರೆ ನೋಡಿ, ದಯವಿಟ್ಟು ಗರ್ಲ್ ಫ್ರೆಂಡಿಗೆ ಫೋನ್ ಮಾಡಿದ್ರಂತೆ. ನಿಮ್ಗೆ ಅವತ್ತು ರಾತ್ರಿ ತುಂಬ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರಂತೆ. ನೋಡಿ, ಯೋಚನೆ ಮಾಡಿ. ಅಲ್ಲ, ಯಾರಿಗೆ ಫೋನ್ ಮಾಡಿದ್ರಿ ನಿಜವಾಗ್ಲೂ? ಅಲ್ಲ, ನಿಜವಾಗ್ಲೂ ನನ್ನ ಅಪ್ಪ ಅಮ್ಮ ವೈಫ್. ಹೌದು, ಮಾಡಿಬಿಟ್ಟು ಅವರು ಖುಷಿ ಪಟ್ರ? ಆಮೇಲೆ ಶೂಟಿಂಗ್ ಬರೋವರೆಗೂ ನಿಮ್ಗೆ ಏನು ಡೌಟ್ ಇಲ್ಲ? ಖುಷಿ ಪಡೋಕ್ಕಿಂತ ಯಾರೋ ಒಬ್ರು ವಾಪಸ್ ಹೋಗ್ತಿರ್ತಾರೆ, ಕೆಲಸ ಎಲ್ಲ ಬಿಟ್ಟು ಆಕ್ಟಿಂಗ್. ಯಾರು ಅಲ್ಲಿದೆ, ಅದು ನಿಜಾನೇ. ಇವಾಗಲ್ಲ, ತುಂಬಾ ಮುಂಚೆ ಆಗಿದೆ ಆ ಥರ. ಅಂತ ಸನ್ನಿವೇಶಗಳೆಲ್ಲ ತುಂಬಾ ಬಂದಿದೆ ಮನೆಯಲ್ಲಿ. ಬಟ್ ಆಮೇಲೆ ಅವರು ಇವಾಗ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ ಅಂತ ನಾನು ನಂಬಿದ್ದೀನಿ. ಲಾಫಿಂಗ್ ಬುದ್ಧ ಟ್ರೈಲರ್ನಲ್ಲಿ ದಿಗಂತ್ ತಲೆ ಎತ್ಬಿಟ್ಟು ತಲೆ ಮೇಲೆ ಮಾತ್ರ ಹೊಡಿಬೇಡ ಅಂತ ಹೇಳ್ತಾರಲ್ಲ, ಇವತ್ತು ಅದನ್ನು ಬ್ರೇಕ್ ಮಾಡ್ತಾ ಇದ್ದೀನಿ. ಆ ನ್ಯೂಸು, ಆ ತಲೆ ಮೇಲೆ ಹೊಡೆದಂಥ
ಕೈ ಯಾರ್ದು ಅಂದರೆ ಅವರದೇ. ಎಲ್ಲಿ ನಿಮ್ಮ ಕೈ ತೋರಿಸಿ. ಅದೇ ಕೈ ನೋಡಿ, ಅದೇ ಕೈಯೇ ದಿಗಂತ್ ಅವ್ರ ತಲೆ ಮೇಲೆ ಹೊಡೆಯುತ್ತೆ. ಇವರು ನೆಕ್ಸ್ಟ್ ಅವ್ರ ಪಕ್ಕ ಕೂತಿದ್ರಲ್ಲ, ಅವರು ಪರಿಚಯ ನನಗೆ ಸ್ವಲ್ಪ ಹಳೇದು. ಆವಾಗ ಹೇಗಿದ್ರು ಅಂದರೆ ಸುಮಾರು ಇವ್ರ ಪರ್ಸ್ನಾಲಿಟಿ ಇದ್ರು ಸರ್. ಅದು ಯಾವುದೋ ಮಾಯದಲ್ಲಿ ದಪ್ಪ ಆಗಿಬಿಟ್ಟಿದ್ದಾರೆ. ಇವಾಗ ಹೊಟ್ಟೆ ಬಿಟ್ಕೊಂಡಿರೋದು ಪ್ರಮೋಷನ್ಸ್ಗಾ, ಆಮೇಲೆ ನೆಕ್ಸ್ಟ್ ಸಿನಿಮಾಗೆ ನಂತರ ಫಿಕ್ಸ್ ಆಗಿಬಿಟ್ರೆ ಹೊಟ್ಟೆ. ಇವಾಗ ನಾನು ಹೊಟ್ಟೆ ಕರ್ಸಿದ್ರೆ ನಂಗೆ ಕೆಲಸ ಕೊಡಲ್ಲ, ಹಂಗೆ ಫಿಕ್ಸ್ ಆಗ್ಬಿಟ್ರೆ ಇಲ್ಲ. ಅವ್ನಿಗೇನು ಅಂದ್ರೆ ಪ್ರಮೋಷನ್ಗೆ ಹೋದಾಗ ನಾನೇ ಅಂತ ಗುರುತು ಸಿಗ್ಲಿ ಅಂದ್ಬಿಟ್ಟು ಇನ್ನೂ ಹೊಟ್ಟೆ ಹಂಗೆ ಇಟ್ಕೊಂಡಿದ್ದೆ. 3 ವರ್ಷ ಚೆನ್ನಾಗಿ ಹೊಟ್ಟೆ ಬಿಟ್ಟು. ಅಲ್ಲ ಸರ್, ನಿಮ್ದು ಅದು ನ್ಯಾಚುರಲ್ ಆಗಿ ಹಂಗೆ ಹೊಟ್ಟೆ ಬರುತ್ತಾ? ಅದಕ್ಕೆ ಏನಾದ್ರು ಎಕ್ಸಸೈಸ್ ಮಾಡ್ತೀರಾ? ಹೊಟ್ಟೆ ಬರ್ಸ್ಕೊಳಕ್ಕೆ ಆ ಥರ ಎಕ್ಸರ್ಸೈಸ್ ಮಾಡಿದ್ದೆ. ಏನಿಲ್ಲ, ಬಿರಿಯಾನಿ ತಿನ್ನೋದು ರೆಗ್ಯುಲರ್ ಹಾಂ ಸರ್ ಹೇಳಿ. ದೊಡ್ಡ ಅನುಭವ. ಯಾಕೆಂದ್ರೆ ನಾನು ಸೆಲೆಕ್ಟ್ ಆಗಿದ್ದೆ ಒಂದು ಅಚಾನಕ್ ಆಗಿ. ಒಂದು ದಿವಸ ಮೈಸೂರಲ್ಲಿ ಹರಿಕತೆ ಎಲ್ಲ ಅಂತ ಹೇಳಿದ್ರೆ ಶೂಟಿಂಗ್ ನಡೀತಾ ಇತ್ತು. ನಾನು ರಿಷಬ್ ಸರ್ನ ಮೀಟ್ ಆಗಬೇಕು, ಒಂದು ಚಾನ್ಸ್ ಕೇಳಬೇಕು. ಯಾರೋ ಒಬ್ರು ಅಲ್ಲಿದ್ದರು, ಒಳಗಡೆ ಬಿಡಲಿಲ್ಲ. ನಾನು ಹೇಳಿದೆ ನಾನು ಆರ್ಟಿಸ್ಟ್ ಮೈಸೂರನ್ನು, ಈ ಥರ ಸರ್ನ ಮೀಟ್ ಆಗಬೇಕು. ಇಲ್ಲ ಅವರು ಶೂಟಿಂಗ್ ಅಂದರೆ ಒಂದು ನಿಮಿಷ ಕೇಳ್ಕೊಂಬರ್ತೀನಿ ಹೋಗ್ಬಿಟ್ಟು ವಾಪಸ್ ಬಂದವರು ಇನ್ನು ಒಂದು ಅರ್ಧ ಗಂಟೆ ಆಗುತ್ತೆ, ಲಂಚ್ ಬ್ರೇಕ್ಗೆ ಬಿಡ್ತಾರೆ, ಅವಾಗ ಬನ್ನಿ ಅಂತ. ನಾನು ಅಯ್ಯೋ ಏನು ಆಗಲಿಲ್ಲ ಅಂತ ಹೋಗ್ತಾ ಇದ್ದೆ. ಪುನಃ ಕರೆದ್ರು, ಅಯ್ಯೋ ರಂಜನ್ ಅಂದರೆ ಯಾರೋ ಸಣ್ಣ ಹುಡುಗ 25 ವರ್ಷದ ಹುಡುಗ ಬಂದ್ಯಾನೆ ನೋಡಿ. ರಂಜನ್ ಅವರು ನೀವು ಹೆಸರು ಚೇಂಜ್ ಮಾಡಿಬಿಡಿ, ಮಾಧವಪ್ಪನ ನಾರಾಯಣಪ್ಪನ ಅಂತ ಹಿಡ್ಕೊಳ್ಳಿ. ನನಗೆ ಸಡನ್ ಶಾಕ್ ಆಯಿತು. ನನ್ನ ಹೆಸರು ಹೆಂಗಾಗಿ ಕಾಣಿಸ್ತಿದೆ, ನಾನು ವಯಸ್ಸಾಗಿದೆ. ಸರ್ ಯಾರು ಸರ್ ನಿಮಗೆ ವಯಸ್ಸಾಗಿದೆ ಅಂತ ಹೇಳಿದ್ದು? ನಾವೇ ರಿಟೈರ್ಮೆಂಟ್ ಕೊಟ್ಟಿದ್ದೀವಿ ಸರ್. ನಂಕಿನ ಒಂದು 2-3 ವರ್ಷ ಚಿಕ್ಕವರಾಗೆ ಕಾಣಿಸ್ತಿದ್ದೀರಾ. ಇದ್ರ ಅನುಭವ ಹೆಂಗಿದ್ದು? ಭರತ್ ಅವರು ಸೈಲೆಂಟು, ಅವರು ವೈಲೆಂಟ್ ಆಗೋದೇ ಇಲ್ಲ. ಭರತ್ರಾಜ್ ಅವ್ರದ್ದು ಕೆಪಾಸಿಟಿ ಏನಿದೆ ಅಂದರೆ, ಅವರು ಈಗ ನಾವೆಲ್ಲ ಎಕ್ಸಾಜರೇಟೆಡ್ ಆ್ಯಕ್ಟಿಂಗ್ ಮಾಡ್ತೀವಿ, ನಾವು ಥಿಯೇಟ್ರ್ ಅವರು. ಸೊ ಅವ್ರು ನಮ್ಮನ್ನ ಸಸ್ಟೈನ್ಡ್ ಆ್ಯಕ್ಟಿಂಗ್ ಅಂದರೆ ನಿಮ್ಮಲ್ಲಿ ಒಳಗಡೆ ಒಂದು ಹ್ಯೂಮರಸ್ ಇರೋದನ್ನ ಎಳೆಯಾಗಿ ತೆಗೆದಿದ್ದಾರೆ. ಅಂದರೆ 8 ಆಣೆ ಆ್ಯಕ್ಟಿಂಗ್ ಅಂದರೆ 8 ಆಣೆನೇ ಮಾಡ್ಬೇಕು, 5 ರೂಪಾಯಿ ಮಾಡಿದ್ರೆ ಒಪ್ಪಲ್ಲ. ಚಿಲ್ಲರೆ ಕೊಟ್ಟೆ ಕಳ್ಸೋದು. ಚೆನ್ನಾಗಿ ನಮ್ಮ ಹತ್ರ ವರ್ಕ್ ಮಾಡಿಸಿದ್ದಾರೆ. ನಿಜವಾಗ್ಲೂ ಅದನ್ನ ನಾವು ಸಾಧಾರಣವಾಗಿ ಅವರು ಆ ಒಂದು ಟೆಕ್ನಾಲಜಿ ಅಂದರೆ ಅವ್ರ ಒಳಗಡೆ ಇರೋ ಪವರ್ ಇದೆಲ್ಲ, ಅದು ಒಂದು ಬೇರೆ ಥರ ಇದೆ. ಭರತ್ರಾಜ್ ಅವರು ಏನಾದ್ರು ಕೇಳಿದ್ರೆ ಬಂದು ಒಂದು ಕಿಸ್ ಕೊಟ್ಬಿಟ್ಟಿರೋದು. ಈಗ ಶ್ಯಾಮ ಅವ್ರ ಹತ್ರ ಮಾತಾಡ್ತಾ ಇದ್ವಿ ನಾವು. ಈ ಉಮೇಶ್ ನಾಯಕ್ ಇದಾರಲ್ಲ, ಅವ್ರಿಗೆ ಇಷ್ಟವಾದ ಡಿಶ್ ಏನು? ಗೋವರ್ಧನ್ ಅವ್ರು ಏನೇನು ತರ್ತಾರೆ ಅದೆಲ್ಲ ಇಷ್ಟ ನನಗೆ. ಅಂದ್ರೆ ಯಾವಾಗ್ಲೂ ಡಬ್ಬಿ ಕದಿಯಲ್ಲ, ಕದ್ದು ತಿನ್ನೋ. ಓ, ಬ್ಯಾಗಲ್ಲಿರೋ ಬಿಸ್ಕೆಟ್ ಚಾಕ್ಲೇಟ್ ಇಂದ ಹಿಡಿದು ಎಲ್ಲದನ್ನೂ ಕತ್ತಿ. ನಿಮ್ಮಿಬ್ರು ಮಧ್ಯೆ ಏನಾದ್ರು ರಣಭೀಕರ ಕದನ ಏನಾರು ಇದೆಯಾ ಅದ್ರ ಬಗ್ಗೆ? ಮೇಕಿಂಗ್ ಅಲ್ಲಿ ಇರ್ಬೇಕು ಅನ್ಸುತ್ತೆ. ಒಂದ್ಸರಿ ನಾಯಿಡಿ ಪೇಡಿ ಹೊಡೆದಿದ್ದೆ ಯಾವ ಬಿಸ್ಕೆಟ್ ಚಾಕ್ಲೇಟ್ ಕದ್ದಿದ್ದೆ. ಇಲ್ಲ, ಅದೆಲ್ಲ ಏನೂ ಆಗಿಲ್ಲ. ತುಂಬಾ ಲವ್ ಇತ್ತು ನಮ್ಗೆ ಅವರು. ಹೌದಾ? ಅಷ್ಟೊಂದು ಲವ್ ಇದೆಯಲ್ಲ. ಪ್ರಮೋದ್ ಶೆಟ್ಟಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಹೇಳಿ? ಇನ್ಸ್ಟಾಗ್ರಾಮ್ ಅಲ್ಲ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೊತ್ತಿಲ್ಲ. ವಾಟ್ಸ್ಆಪ್ ಫಾಲೋವರ್ಸ್ 251 ಜನ ಇದೆ. ಮಾರ್ಕ್ಸ್ ಕೊಡ್ತಾರೆ ಸರ್? 251 ಅಂತ 256 ಇದೆ. ನಿನ್ನೆಂದ ಆಗಿರೋದು ಅದೆಲ್ಲ ಗೊತ್ತಿಲ್ಲ ಮ್ಯಾನ್, ಅದೆಲ್ಲ ಗೊತ್ತಿಲ್ಲ. ನನ್ನ ಪ್ರಶ್ನೆ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಇದು ಹೇಳ್ತಾರದು ತಪ್ಪು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಅಣ್ಣ. ನಾನು ನೋಡಿಲ್ಲ, ಇರೋ ನೋಡ್ಕೊಂಡ್ಬಿಡ್ತೀನಿ. ಉಮೇಶ್ ನಾಯ್ಕರೇ, ನಿಮಗೆ ಕಾಸ್ಟ್ಯೂಮ್ ಎಲ್ಲ ಫಿಟ್ ಆಗ್ತಾ ಇತ್ತಾ? ಕಾಸ್ಟ್ಯೂಮ್ ಮ್ಯಾಲ್ ಫಂಕ್ಷನ್ನು ಇದೆ, ಅದೇ ಫ್ಯಾಷನ್ ಮಾಡೆಲ್ಸು ನಡ್ಕೊಂಬರ್ತಾ ಏನೋ ವಾರ್ಡ್ರೋಬ್ ಮ್ಯಾಲ್ ಫಂಕ್ಷನ್ ಥರ ಏನಾರು ಆಯ್ತಾ? ಮೇಲೇನು ಫಂಕ್ಷನ್ ಆಗೋದು, ಕೆಳಗೂ ಫಂಕ್ಷನ್ ಆಗೋದು. ಒಂದು ಜೋಕ್ ಏನಾಗಿದೆ ಅಂದರೆ, ಇವರು ಒಂದು ಬೆಲ್ಟ್ ಕೊಟ್ಟಿದ್ರು. ಆ ಬೆಲ್ಟ್ ಬಗ್ಗೆ ಹೇಳಲೇಬೇಕು ನಾನು. ಯಾಕೆ ಒಂದು ನಿಮಿಷ ನಾನು ಹೇಳ್ತೀನಿ ಅದನ್ನ. ಯಾಕೆ ಅಂದ್ರೆ ಅವ್ರು ಹೇಳಿದ್ರೆ ಅದು ಎಕ್ಸಾಜರೇಟೆಡ್ ಆಗುತ್ತೆ. ನಾನು ನೋಡಿ ಅನುಭವಿಸಿದ್ದು ಹೇಗೆ ಅಂದ್ರೆ, ಇವ್ರಿಗೆ ಡಯಾಮೆಟ್ರಿಗೆ ಸೆಟ್ ಆಗೋದು ಒಂದು ಬೆಲ್ಟ್ ಮಾಡಿದ್ರು. ನಮ್ಮಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ ಅದನ್ನ ಹಾಕೊಂಡು ನಿಂತಿತ್ತು ಸುಮ್ಮನೆ ಅಂತ. ನೋಡಿದ್ರೆ ಇನ್ನೊಂದು ಬಾಡಿಯಲ್ಲಿ ಹಾಕ್ಬೋದು ಜಾಗ, ಇನ್ನು ಒಂದಲ್ಲ ಇಬ್ರು ಹೋಗ್ಬೋದು. ಇಬ್ರು ಹೋಗ್ಬೋದು. ನಾನು ಅದನ್ನ ತೆಂಗಿನ ಮರ ಹತ್ತಕ್ಕೆ ಯೂಸ್ ಮಾಡ್ತಾರೆ. ಗೋವರ್ಧನ್ ಅವರೇ, ಈ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರು ಮಾಡಿದ್ದು ಅದು ಸ್ವಲ್ಪ ಹೇಳ್ಬಿಡಿ. ಹಂಗೆ ತುಂಬಾ ಸೀರಿಯಸ್ ಆಗಿ ಹೇಳಲ್ಲ, ಬಟ್ ಜೋಕ್ ಆಗಿ ಹೇಳ್ತೀನಿ. ರಾಮಣ್ಣ ಅಂತೇಳಿ. ಏನ್ ರಾಮಣ್ಣ? ರಾಮಣ್ಣ ಗೊತ್ತಲ್ಲ? ಓ, ಆಫ್ ಕೋರ್ಸ್. ಅವತ್ತಿನ ಕಾಲಕ್ಕೆ ಉಪ್ಪಿ ಸರ್ ಜೊತೆ ಪವರ್ಫುಲ್ ಗಣೇಶ ಆಕ್ಟ್ ಮಾಡದಂತ ರಾಮಣ್ಣ ಅಲ್ಲಿ ಇಲ್ಲಿ ತಪ್ಪು ಮಾಡಿರ್ಬೋದು. ಸೊ ಅವರು ನಮ್ಗೆ ಎಲ್ಲಾ ಸಿನಿಮಾಗೂ ಅವರೇ ಕಾಸ್ಟ್ಯೂಮ್ ಡಿಸೈನರು.
ಡಿಸೈನರ್ ಕಮ್ Costumer, ಚೀಫ್ ಏನು ಅಸಿಸ್ಟೆಂಟ್. ಅಯ್ಯೋ ಬಟನ್ ಕಿತ್ತಾಯ್ತಾ ಅಂತ ಹಂಗೆ ಅಲ್ಲಲ್ಲಿ ಕಾಣಿಸ್ದಾರ ಕಣ್ಣಲ್ಲಿ. ಒಂದ್ ನಿಮಿಷ ಆಕ್ಷನ್ ಅಂತಿರ್ತಾರೆ ಅಣ್ಣ ಬಂದೆ ಹಿಂಗ್ ಹೊಲ್ದು ಕೊಟ್ಟು ಅಲ್ಲೇ ಒಂದು ಬಟನ್ ಹಾಕಿ. ಯೂಶಲಿ ಅದು ಹೊಟ್ಟೆ ದಪ್ಪ ಆಯ್ತಲ್ಲ, ಕಾನ್ಸ್ಟೇಬಲ್ ಬಟನ್ 2 ಬಟನ್ ಆದ್ಮೇಲೆ ಮಿಕ್ಕಿದ್ದೆಲ್ಲ ಒಳಗೋಗುತ್ತೆ. ಅದು ಪಟ್ ಅನ್ನೋದು. ನನಗೆ ಇವನ್ಗೆ ಮೇಜರ್ಲಿ ಹಿಂಗ್ ಕೂತ್ರೆ ಪಟಕ್ ಅನ್ನೋದು. ಆಮೇಲೆ ಅದಕ್ಕೋಸ್ಕರ ಹೊಟ್ಟೆ ಬೆಳೆಸಿದ್ದು. ಸೊ ಹೊಟ್ಟೆ ಕಾಣಬೇಕಿತ್ತು, ಹಂಗಾಗಿ ಟೈಟ್ ಆಗಿ ಆಗ್ತಾ ಇದ್ವಿ ಶರ್ಟ್ನ. ಆಮೇಲೆ ಯಾವುದೋ ಒಂದು 2 ಸೀನಲ್ಲಿ ಸ್ವಲ್ಪ ಹೊಟ್ಟೆ ಕೆಟ್ಟೋಗಿ 1-2 ದಿನ ಸಣ್ಣ ಆಗ್ಬಿಟ್ಟಿದ್ದೆ. ಅವಾಗ ಬನಿಯನಲ್ಲೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿದ್ರು ನನಗೆ. ಸೊ ಆ ಕಂಟಿನ್ಯೂಟಿ ಮ್ಯಾಚ್ ಮಾಡಕ್ಕೆ. ಸರ್ ಈಗ ನಮ್ಮ ಇನ್ಸ್ಪೆಕ್ಟರ್ ಸರ್ ಇದ್ದಾರೆ ನೋಡಿ ಸರ್. ಈ ಗುಂಪಲ್ಲಿ ನೀವು ಒಬ್ಬರೇ ಡೀಸೆಂಟಾಗಿರೋದಂತ ನನಗೆ ಅನ್ನಿಸ್ತಾ ಇದೆ. ಆಗಿಂದ ಒಂದು ಮಾತಾಡಿಲ್ಲ ಅವರು, ಅದಕ್ಕೆ ಒಂದು 10 ಮಾತು ಆಡಿಸ್ಬಿಡೋದ ಈಗ. ಸರ್ ನೀವು ಇಷ್ಟು ಡೀಸೆಂಟ್ ಆಗಿದ್ರಲ್ಲ, ಇವರೆಲ್ಲ ಇದ್ರಲ್ಲ, ಲೇಡಿ ಕಾನ್ಸ್ಟೇಬಲ್ಗೆ ಯಾರು ಲೈನ್ ಗೀನ್ ಹೊಡೆದಿದ್ದು ನಿಮ್ಮ ಕಣ್ಣಿಗೆ ಬಿತ್ತ? ಅಯ್ಯೋ ಛೇ ಏನು ನಿಮ್ಮ ಕಣ್ಣೆದ್ರಿಗೆ ಮಾಡಿದ್ರು ಸರ್ ಅವರು? ಅದೇ ಅಲ್ಲೇ ಏನಾದ್ರು ಅವ್ರು ಹಾಕಿದ ಕಾಳಿಗೆ ಯಾವ್ದಾದ್ರು ಹಕ್ಕಿ ಬಿತ್ತಾ ಇಲ್ವಾ? ಅವರೇ ತಿನ್ಕೊಬಿಟ್ರೆ. ನಾನೇ ಒಂದು ಅವನಿಗೆ ಗೊತ್ತಾಗಿದ್ದಾಗೆ ಒಂದು ಡ್ರಾಮ ಮಾಡಿದೆ, ನಾನು ಮತ್ತು ಲೇಡಿ ಕಾನ್ಸ್ಟೇಬಲ್. ಅವಳ ಲವರ್ ಫೋಟೋನ ಒಂದು ಅವನ ಮೊಬೈಲಲ್ಲಿತ್ತು. ಯಾರ್ದು? ಅವಳದು ನೋಡಮ್ಮ, ಇದು ಅಲ್ಲ ಎಕ್ಸ್ಕ್ಯೂಸ್ ಮೇ ಉಮೇಶ್ ನಾಯ್ಕರ, ಇದು ಟಿವಿ ಡಿಬೇಟ್ ಅಲ್ಲ. ಒಬ್ರು ಮಾತಾಡೋ ಇನ್ನೊಬ್ರು ಮಾತಾಡಿದ್ರೆ ಒದ್ದು ಹೊರಗಡೆ ಹಾಕ್ತೀವಿ. ಹೇಳಿ ಸರ್. ಇಲ್ಲ ಅದನ್ನು ಸ್ವಲ್ಪ ಶೋ ಮಾಡ್ಲಿಕ್ಕೆ ಹೇಳಿದೆ, ಅವಳ ಹೆಸರು ಅದು ಇದು ಅಂತ. ಅವಾಗ ಬಂದು ಕೇಳಿದೆ ಯಾರ್ದು? ಒಂದು ಲವರ್ ಹಿಂಗೆ ಆ ಹೊತ್ತಿನಲ್ಲಿ ಮುಖ ನೋಡ್ಬೇಕಿತ್ತು. ಅಯ್ಯೋ ಅವಳಿಗೊಬ್ಳು ಲವರ್ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಪಾಪ ಅರ್ಧ ಜೀವನೇ ಹೋಗಿ ಹಿಂಗಿದ್ದು. ಪ್ರೇಮದ ಕಾದಂಬರಿ ಬರೆದನು ಬೆವರ್ ನೀರಲ್ಲಿ, ಅಲ್ಲಿ ಬೆವರ್ತಾ ಇತ್ತಲ್ಲ, ಮತ್ತೆ ನೆನ್ಸ್ಕೊಂಡು ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ಇವರು ಫಿಟ್ನೆಸ್ ಎಕ್ಸ್ಪರ್ಟು, ಕಲರಿ, ಯೋಗ, ಭೋಗ, ಏನೋ ಒಂದೆಲ್ಲ. ಇಲ್ಲ ಫ್ಯಾಮಿಲಿ ಚಾನೆಲ್ ಇದು ಮ್ಯೂಟ್ ಮಾಡಿ ಎಲ್ಲ ಡೀಪ್ ಆಗಿ. ಈ ಕಾನ್ಸ್ಟೇಬಲ್ ರೋಲ್ ಏನಾದ್ರು ಪ್ರಿಪೇರ್ ಏನಾದ್ರು ಮಾಡಿದ್ರೆ ನೀವು ಬೈ ಚಾನ್ಸ್? ಇಲ್ಲ ಭರತ್ ಅವ್ರು ಮಾಡಕ್ಕೆ ಬಿಡಲ್ಲ, ಅದಕ್ಕೆ ಇಲ್ಲ. ಅವರು ನನ್ನ ಫಸ್ಟ್ ಕರೆಸಿ ಇದು ಮಾಡಿದ್ದು ಸ್ಟೈಲೇ ಅದೇ ಥರ ಇತ್ತು. ನಾನು ಅನ್ಕೊಂಡಿರ್ಲಿಲ್ಲ ಅದು ಕ್ಯಾರೆಕ್ಟರ್ ಶೇಡ್ ಹಂಗಿರುತ್ತೆ ಅಂತ. ಬಟ್ ಅವ್ರು ನನ್ನ ಇದು ಮಾಡಿಬಿಟ್ಟು ಆ ಕ್ಯಾರೆಕ್ಟರ್ ಶೇಡ್ ಹಂಗೆ ಪ್ರಿಪೇರ್ ಆಗ. ನೀವು ಎಂಜಾಯ್ ಮಾಡಿದ್ರಾ ನಿಮ್ಮ ಶೂಟಿಂಗು? ಯಾವತ್ತಾದರೂ ಭರತ್ ಬಂದು ಶಬ್ಬಾಸ್ ಬಡ್ಡಿ ಮಗನೆ ಅಂತ ಹೇಳಿದ್ರ? ಇಲ್ಲ ಅವರು ಎಲ್ಲ ಸೆಟಲ್. ಹೌದು, ತುಂಬ ಎಲ್ಲ ಎಂಟಾಣಿ ಅವರು. ಅವ್ರು ಶಾರ್ಟ್ ಓಕೆ ಅಂದ್ರೆ ಶಬಾಷ್ ಬಡ್ಡಿ. ಅಲ್ಲ, ಶಬಾಷ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದು ಹೇಳ್ತಾನೆ ಅಂದ್ರೆ, ಯೂಶಲಿ ಡೈರೆಕ್ಟರ್ಸ್ನೆಲ್ಲ ಬೇರೆಯವ್ರ ಜೊತೆ ವರ್ಕ್ ಮಾಡಿದೀವಲ್ಲ, ಎಲ್ಲರೂ ಆಕ್ಷನ್ ಕಟ್ ವೆರಿ ನೈಸ್ ಗುಡ್ ಶಾಟ್ ಹಿಂಗೆಲ್ಲ ಇರುತ್ತೆ ಯೂಶಲಿ ಡೈರೆಕ್ಟರ್ಗಳು. ಕೆಲವರು ಮೈಕಲ್ಲಿ ಕೂಗ್ತಾರೆ, ಕೆಲವ್ರು ಹಂಗೆ ಕೂಗ್ತಾರೆ. ಇವ್ರು ಹಂಗಲ್ಲ, ಆಕ್ಷನ್ ಕಟ್ ಸೀದಾ ಚೆನ್ನಾಗಿ ಹೋಗ್ತಾನೆ. ಅವ್ನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋದಿದೆಯಲ್ಲ, ಯಪ್ಪ ಕೇಳಿದ್ರೆ ಸ್ವರ್ಗ ಸುಖ ನಮ್ಗೆ. ಆಮೇಲೆ ಏನಾದ್ರು ಹೇಳೋದಿದ್ರೆ ಮೈಕಲ್ ಏನು ಹೇಳೋದು? ಮೈಕಲ್ಲೆಲ್ಲ ಏನಿಲ್ಲ, ಹತ್ರ ಬಂದು ಇದು ಒಂದು ಸ್ವಲ್ಪ ಕರೆಕ್ಷನ್ಸ್ ಇದ್ರು ₹1 ಆಯ್ತು, ಎಂಟಾಣಿ ಮಾಡಿ ಎರಡು ವರ್ಡ್ಸ್ ಅಷ್ಟೇ, ಗುಡ್ ನೈಸ್ ಅಷ್ಟೇ. ಅವ್ರು ನಾರ್ಮಲಿನೂ ಅಷ್ಟೇ ಮಾತಾಡೋದು, ಗುಡ್. ಒಂದೊಂದ್ಸಲಿ ಇದನ್ನು ಅನ್ಸ್ಬಿಡೋದು ಸತೀಶ್ ಅಣ್ಣ, ಸರ್ ಇದನ್ನ ಹೆಂಗ್ ಮಾಡೋದು, ಇದನ್ನು ಅವ್ರು ಯಾವ್ದೋ ಯೋಚನೆಯಲ್ಲಿ ಇರ್ತಿದ್ರಲ್ಲ, ನಾವೇ ಅನ್ಕೋಬೇಕು. ಓಕೆ, ಮತ್ತೆ ಅವ್ರು ಮಾಡೋದನ್ನು ಬೇರೆನೆ ಮಾಡ್ತಾರೆ, ಅವರಿಗೆ ಅದನ್ನೇ ಮಾಡ್ತಾರೆ. ನಾವು ಸುಮ್ಮನೆ ಮಾತಾಡ್ತಾರೆ. ಸರ್ ಇದು ಇಡೀ ಫಿಲಮಲ್ಲಿ ನಿಮಗೆ ಕತೆ ಎಲ್ಲ ಗೊತ್ತಿರುತ್ತೆ, ಡೈಲಾಗ್ ಎಲ್ಲ ಗೊತ್ತಿರುತ್ತೆ. ಅಂದರೆ ಒಂದು ಕಡೆ ನಿಮ್ಮ ತಲೆಯಲ್ಲಿ ನಿಮ್ಮ ದೃಶ್ಯ, ನಿಮ್ಮ ಡೈಲಾಗ್ ಹೋದಾಗ ಒಂದು ಪಿಕ್ಚರ್ ಕಟ್ಕೊಂಡಿರ್ತೀರ. ಅದು ಅಲ್ಲಿ ಬಂದಾಗ ಕಂಪ್ಲೀಟ್ ಚೇಂಜ್ ಆಗಿ ಥ್ರಿಲ್, ರೋಮಾಂಚನ, ಗೂಸ್ ಬಂಪ್ಸ್ ಏನಾರು ಆಯ್ತಾ? ಕರೆಕ್ಟಾಗಿ ಹೇಳಿದ್ದೀನಿ. ಹಾಂ ಸರ್. ನಾವಲ್ಲಿ ಬೆಟ್ಟದ ಮೇಲೆ ಓಡಿ ಫೈಟ್ ಮಾಡಿದ್ವಿ, ಬೆನ್ನ ಮೂಳೆ ಸಮೇತ ರಿಪೇರಿ ಬಂದ್ವಿ. ಅಣ್ಣ ಅದು ಗೂಸ್ ಬಂಪ್ಸ್ ಅಲ್ಲ, ಅದು ಗೂನ್ ಬಂಪ್ಸ್. ಅಲ್ಲ, ಆ ಸೀನ್ ಯಾಕೆ ನೆನಪಿದೆ ಹೇಳಿ? ಯಾಕೆ? ಅವ್ರ ಮನೆಯವ್ರು 232 ಮಿಸ್ ಕಾಲ್ ಕೊಟ್ಟಿದ್ರು.
223 ಆಕ್ಚುಲಿ 23 ಇದೆ ಇರೋದು. ಅದು 2 ಅಳಿಸೋಗಿತ್ತು. 223 ಇವರಿಗೆ ಸಿಟ್ಟು ಅಂದ್ರೆ ಸಿಟ್ಟು. ಏನು 223 ಮಿಸ್ ಕಾಲ್ ಕೊಡ್ತಾರೆ, ಏನಕ್ಕೆ ಇದು? ಅಲ್ಲ ಸರ್, ಏನಕ್ಕೆ ಏನಂದ್ರೆ ಮಲ್ಕೊಂಡಿರ್ತಾರೆ ಶೂಟಿಂಗ್ ಮುಗಿಸ್ಕೊಂಡು, ಈ ಅಷ್ಟು ಯಾಕೆ ಎತ್ತಿಲ್ಲ, ಏನಾದ್ರು ಅಲ್ಲಿ ಬಿದ್ದು ನಿಜ ಹೇಳಿ ಏನಿಲ್ಲ, ಇವನ ಹತ್ರ ಮೊಬೈಲ್ ಇತ್ತು. ರಂಜನಣ್ಣ ನಿಮ್ಮ ಮನೆಯವರು 232 ಸಲ ಮಿಸ್ ಕಾಲ್ ಕೊಟ್ಟಿದ್ದಾರೆ ಅಂದ್ರು. ಫೋನ್ ತೆಗ್ದಿದ್ದೆ, ನಾನೇನು ಕೆಲಸ ಮಾಡೋದು ಬೇಡವಾ, ಯಾಕೆ ಇಷ್ಟೊಂದು ಮಿಸ್ ಮಾಡಿ, ನಿನಗೆ ಯಾರು ಕಾಲ್ ಮಾಡಿದ್ದಾರೆ ಅವ್ರ ಕಡೆಯಿಂದ, ನಾನು ಯಾಕೆ ಕಾಲ್ ಮಾಡಲಿ. ಆಮೇಲೆ ತೆಗೆದು ನೋಡಿದ್ರೆ ಅದು ವೈಫು 232 ಅಂತ. ಅವ್ರದ್ದು 223ನೇ ವೈಫದು ಫೋನಲ್ಲಿ. ಸರ್, ಹುಣಸೆ ಮರಕ್ಕೆ ಮಾತ್ರ ವಯಸ್ಸಾಗೋದು, ಉಳಿಗಲ್ಲ. ಇದೆಲ್ಲ ವಿಷಯ ಗೊತ್ತಾದ್ಮೇಲೆ ನಾನು ಫೋನ್ ತೆಗೆದು ನೋಡಿದೆ, ವೈಫ್ 1, ವೈಫ್ 2, ವೈಫ್ 5 ಆ ಥರ 223 ಇದೆ. ಆ ಮೊಬೈಲಲ್ಲಿ ಬರೀ ವೈಫ್ ಅಷ್ಟೇ ನಂಬರ್ ಇರೋದು. ಅಲ್ಲ ಸರ್, ನಂಬ್ಕೊಂಡ್ಬಿಟ್ರೆ ಆಮೇಲೆ ನಿಜ ಇಲ್ಲ ಸರ್, ನೀವು ನಮಗೆಲ್ಲ ಸ್ಫೂರ್ತಿ. ನೀ ಎಲ್ಲೋ ಎಣ್ಣೆ ಗಿಣ್ಣೆ ಹೊಡೆದು ಟೈಟ್ ಆಗಿ ಬಿದ್ದು ಆ ಥರ ಏನಿಲ್ಲ. ಅಂದ್ರೆ ಕನ್ಸರ್ನ್. ನಾವು ನಮ್ಮನ್ನ ನೋಡಿದ್ರೆ ಕುಡಿಯೋರ ತರ ಕಾಣಿಸ್ತೀವಾ? ಸರ್, ಒಂದು ಝೂಮ್ ಹಾಕಿ ಸರ್. ನಾನು ಅವರು ಒಂದೇ ರೂಮಲ್ಲಿ ರೂಮೇಟ್ಸ್ ತಂದಿರಿ. ಇವರು ಬಂದು ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಔಟ್ಸೈಡ್ ಹೋಗಿ ಬಂದರು. ನಾನು ಕೊಡಿದ್ರೆ ಮರನಾದ್ರೂ ತಿಂತೀನಿ ಅಂತ ಹೇಳಿದ್ರು. ಅದಕ್ಕೆ ಮರ ರಾಕ್ಷಸ. ನಾನು ಹೇಳಿದೆ, ಅಣ್ಣ ಸ್ವಾಮಿ ನೀವು ಮರನಾದ್ರೂ ತಿನ್ನಿ, ಏನನ್ನಾದ್ರೂ ತಿನ್ನಿ, ಇವತ್ತೊಂದು ರಾತ್ರಿ ನನ್ನನ್ನೊಂದು ಬಿಟ್ಟು ನಿನ್ನ ರೂಮ್ಮೇಟ್ ಯಾರು ಹೇಳ? ನಾನು ಒಬ್ಬನೇ, ಸಂಕೀರ್ತ. ಹೌದು, ಆಕ್ಟಿಂಗೇ ಬಿಟ್ಬಿಟ್ಟ. ಅರ್ಧನೇ ಬಿಟ್ಟೋಗಿದ್ದೇನೆ ಪಾಪ. ಇವನ್ ರೂಮಿಗೆ ಹೋದ್ರಂದು ನಿಮಗೆ ಒಂದು ಮಿನಿ ಬೇಕರಿಗೆ ಹೋದಂಗೆ ಅಷ್ಟು ಐಟಮ್. ಆಯುರ್ವೇದಿಕ್ ಶಾಪ್. ಆಮೇಲೆ ಇವಾಗ ಈ ಫಿಲಮ್ ಪ್ರೊಡ್ಯೂಸರು ಸನ್ಮಾನ್ಯ ಶ್ರೀ ರಿಷಬ್ ಶೆಟ್ಟಿ ಅವರು, ಅವರೇನಾದರೂ ಸೆಟ್ಟಿಗೆ ಬಂದು ನೋಡಿದ್ರ ನಿಮ್ಮನ್ನೆಲ್ಲ? ಏನು ಹೇಗಿತ್ತು ನಿಮ್ಮ ಒಂದು ವಿಸಿಟ್ ಹೊಡೆದು ಕೂಗಾಡ್ ಕಿರ್ಚಾಡ್ ಹೋದ? ಅಂದ್ರೆ ಖುಷಿಗೆ ಚೆನ್ನಾಗಿ ಮಾಡ್ರ, ಸೂಪರ್ ಮಾಡ್ರ. ಲಾಫಿಂಗ್ ಬುದ್ಧ ಸಿನಿಮಾ ಪೊಲೀಸ್ದು ಅಂತೀರಾ, ನಿಮ್ಮನ್ನೆಲ್ಲ ಯೂನಿಫಾರ್ಮಲ್ಲಿ ನೋಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾ ಇದೆ. ಐ ಲವ್ ಇಟ್. ಈಗ ಲಾಫಿಂಗ್ ಬುದ್ಧ ಅನ್ನೋ ಈ ಕಾಮಿಡಿ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಮೂಡು ಎಲ್ಲ ಕಾಮಿಕಲ್ಲಾಗೇ ಇರುತ್ತೆ ಅಂತ ನಾನು ಕೇಳಿದ್ದೀನಿ, ಅನುಭವಿಸು ಕೂಡ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಎಕ್ಸ್ಟ್ರಾಡಿನರಿ ಅನುಭವನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ನಿಮ್ಮಿಂದ ಶುರುವಾಯಿತು. ಈ ಲಾಫಿಂಗ್ ಬುದ್ಧ ಸಿನಿಮಾದಲ್ಲಿ ನಾವು ಡ್ರೆಸ್ ಹಾಕೊಂಡ ನಂತರ ಕೆಲವು ಕಡೆ ನಮಗೊಂಥರ ಬೇರೆ ಥರ ಅನುಭವಗಳಾಯಿತು. ಅದರಲ್ಲೂ ಮಳೆಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸ ಏನಾಯಿತು ಅಂದರೆ ಕಾರ್ಗಲ್, ಐ ಥಿಂಕ್ ಸೊ ಕಾರ್ಗಲ್ ಅಲ್ವಾ, ಜೋಗದ ಹತ್ರ ಅಲ್ಲಿ ಮಾಡ್ತಾಯಿದ್ದೀವಿ. ನಮಗೆ ಇಲ್ಲಿ ಲಾಸ್ಟ್ ಒಂದು ಕಡೆ ಒಂದು ಸೀನಲ್ಲಿ ನಮ್ಮ ಪ್ರಮೋದಣ್ಣ ಬಂದ್ಬಿಟ್ಟು ನನಗೆ ಒಂದು ಬೋಟಿ ಬಾಯಿ ಒಳಗಡೆ ಹಾಕ್ತಾರೆ. ಬೋಟಿ ಅಂದರೆ ಅದೆಲ್ಲ ಹಳದಿ ಕಲರ್, ಇದು ಉದ್ದಕ್ಕಿರುತ್ತೆ. ಬೇಕರಿ ಬೋಟಿ. ಇದು ನಾನ್ ವೆಜ್ ಬೋಟಿ ಅಲ್ಲ, ವೆಜ್ ಬೋಟಿ. ಆ ಮಳೆಯಲ್ಲಿ ನೀರ್ ಜೊತೆ ಸೇರ್ಕೊಂಡು ತಿಂದ್ಬಿಟ್ಟ. ಹೇಗಿತ್ತು ಟೇಸ್ಟು? ಬ್ಯೂಟಿಫುಲ್. ಅದೊಂಥರ ಹೊಸ ರೆಸಿಪಿ ಅದು. ನನ್ಗೆ ಇವತ್ತು ನೆನಪಾಗ್ತಿದೆ, ಅದೇ ತರ ತಿನ್ಬೇಕು ಅಂತ. ಅದು ಟೇಸ್ಟ್ ಸಿಗಕ್ಕೆ ಕಾರಣ ಏನು ಅಂದ್ರೆ, ಅದು ಇವ್ರ ಮೂತಿ ಮೇಲೆ ಬಿದ್ದು ಆ ಬೆವರು ಸಮೇತ ಮೇಕಪ್ ಸಮೇತ ಬಂದು ಬಾಯೊಳಗೆ ಬಿತ್ತಲ್ಲ. ತುಂಬಾ ಚೆನ್ನಾಗಿತ್ತು. ನಿಮ್ಮ ಬೋಟಿಯಲ್ಲಿ ಉಪ್ಪಿದೆಯೇ? ಸರಿ, ನನ್ನ ಮೈ ಬೆವರಲ್ಲಿ ಉಪ್ಪಿದೆ. ಅದು ಗೊತ್ತು ಬಿಡಿ. ಭದ್ರಾವತಿ ಉಕ್ಕು ನಮ್ಮೆಲ್ಲರ ಹಕ್ಕು. ಹೌದೌದು, ಇವ್ರು ಮತ್ತೆ ಭದ್ರಾವತಿಗೆ ಸೇರಿದವರು. ನಾನು ಭದ್ರಾವತಿಯಲ್ಲಿ 32 ಇಯರ್ಸ್ ಹಿಂದೆ ನಾನು ಅಲ್ಲೇ ಡಿಪ್ಲೊಮಾ ಮಾಡಿದ್ದು. ಸೊ ನನಗೆ 2ನೇ ಅವಕಾಶ, ನಾನು ಅದೇ ಊರಿಗೆ ಹೋಗಕ್ಕೆ ಫಸ್ಟ್ ಟೈಮು ನಾನು ಈ ಸಿನಿಮಾದಿಂದ ಹೋದೆ. ವೆರಿ ನೈಸ್. ಸೊ ನನಗೆ ಅವಾಗ ಒಂದು ರೋಮಾಂಚನ ಆಯ್ತು. ಅದೇ ಜಾಗದಲ್ಲಿ ನಾನು ಓಡಾಡಿದ್ದೆ. ಯಾರ ಜೊತೆ? ಕ್ಲಾಸಿಗೆ ಹೋಗ್ಬೇಕಾದ್ರೆ ಅಲ್ಲ ಸರ್, 32 ವರ್ಷ ಏನು ಮಾಡ್ತಿದ್ರಿ ಭದ್ರಾವತಿ? ಭದ್ರಾವತಿಯಲ್ಲ, ಹಿಂದೆ ಓದ್ತಾ ಇದ್ದೆ. 32 ವರ್ಷದ ಹಿಂದೆ. ಸಾರಿ ಸರ್, ಓಡ್ತಾ ಇದ್ದೆ. ಓದ್ತಾ ಇದ್ದೆ. ಸರ್, ನಿಮ್ಮ ಅನುಭವ? ಸರ್, ನಾವು ಅಲ್ಲಿ ಶೂಟಿಂಗ್ ಮಾಡ್ಬೇಕು, ಪೊಲೀಸ್ ಸ್ಟೇಷನಲ್ಲಿ ಶೂಟಿಂಗ್ ಮಾಡಬೇಕಿದ್ರೆ
ಇವರು ಪ್ರಮೋದಣ್ಣಂದು ಸೀಕ್ವೆನ್ಸ್ ಶೂಟ್ ಆಗ್ತಿತ್ತು ಒಳಗಡೆ. ಸೊ ನಾವು ಹೊರಗಡೆ ಹಿಂಗೆ ಸುಮ್ಮನೆ ಕ್ಯಾಶುವಲಾಗಿ ಮಾತಾಡ್ತೀವಿ, ಬಟ್ ಅದು ಸೀರಿಯಸ್ ಟಾಕ್ ಆಗ್ತಿತ್ತು. ಆವಾಗ ಸಡನ್ನಾಗಿ ಒಂದು ಕಪಲ್ ಬಂತು ಒಳಗಡೆ, ಬಂದುಬಿಟ್ಟು ಸರ್ ಫುಲ್ ಟೆನ್ಷನಲ್ಲಿದ್ದಾರೆ ಅವರು. ಸರ್ ಇದು ಎಸ್ ಐ ಇದ್ದಾರಾ? ಏನಾಯಿತು? ಅದೇ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದೀವಿ, ಸ್ವಲ್ಪ ಪ್ರೊಟೆಕ್ಷನ್. ಓ ಹೌದಾ? ನಾವು ಸ್ವಲ್ಪ ಸ್ಕೋಪ್ ತಗೊಂಡ್ವಿ. ಮತ್ತೆ ಆಯ್ತು, ಇದು ಸ್ವಲ್ಪ ಸೀರಿಯಸ್ ವಿಷಯ, ಬೇಜಾರು ಮಾಡ್ಕೋಬೇಡಿ, ಇದು ಶೂಟಿಂಗ್ ನಡೀತಿದೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ. ಅಲ್ಲ ಅಟ್ಲೀಸ್ಟ್ ಅವ್ರು ಪೊಲೀಸವ್ರನ್ನ ಕರ್ಸಿದ್ರ ಹಿಂಗೆ? ಇಲ್ಲ, ಅಲ್ಲೇ ನಾವು ಸ್ಟೇಷನ್ ಪಕ್ಕದಲ್ಲೇ ಇದ್ದಿದ್ದು ನಮ್ದು ಸ್ಟೇಷನ್. ನಮ್ಮ ಸ್ಟೇಷನ್ಗೂ ರಿಯಲ್ ಸ್ಟೇಷನ್ಗೂ ಹಾರ್ಡ್ಲಿ ನಾಟ್ ಇವನ್ 10-15 yards ಅಷ್ಟೇ ಇದ್ದಿದ್ದು. ಅಂದ್ರೆ ಲಾಫಿಂಗ್ ಬುದ್ಧದಿಂದ ಒಂದು ಮದುವೆ ಕೂಡ ಆಗಿದೆ, ಒಂದು ಹಂಗೆ. ಓಕೆ, ಮಾಡಿಕೊಂಡು ಕ್ರೆಡಿಟ್ ಹೋಗ್ಬೇಕು ಆರ್ಟ್ ಡಿಪಾರ್ಟ್ಮೆಂಟ್. ಎಂತ ಬ್ಯೂಟಿಫುಲ್ ಸೆಟ್ ಅದು. ಯಾರು? ಧರಣಿ ಹಂಗೆ ಪುತ್ರ. ರಿಯಲಿಸ್ಟಿಕ್ ಪೊಲೀಸ್ ಸ್ಟೇಷನ್. ಹೌದಾ? ತುಂಬಾ ಅದ್ಭುತವಾಗಿ ಅಂದ್ರೆ ಪೊಲೀಸ್ ಅವರೇ ಬಂದ್ಬಿಟ್ಟು, ಸರ್ ನಮ್ ಸ್ಟೇಷನ್ ನೋಡ್ದಂಗೆ ಆಗ್ತಾ ಇದೆಯಲ್ಲ ಸರ್, ಏನ್ ಸರ್ ಇಷ್ಟು ಚೆನ್ನಾಗಿ ಸ್ಟೇಷನ್ ಕಟ್ಟಿದ್ದೀರಾ? ಅದೇನ್ ಬಿಲ್ಡಿಂಗ್ ಅದು? ನನಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಅನಿಸಿದ್ದು ಒಂದು ಸೀಕ್ವೆನ್ಸ್ ಬರುತ್ತೆ. ಆ ಸೀಕ್ವೆನ್ಸಲ್ಲಿ ಹಾರ್ಡ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಶಾರ್ಟ್ ಇನ್ ದ ಫಿಲ್ಮ್. ಅದನ್ನು ನಾವೇನೋ ಒಂದು ಶಾಟ್ ಅಂತ ಟ್ರೈ ಮಾಡೋಕ್ಕೆ ಹೋಗಿ ಅದನ್ನು ಸುಮಾರು 4 ತಾಸು ಪ್ರಾಕ್ಟೀಸ್ ಮಾಡಿ ಟೆಕ್ನಿಕಾಲಿಟೀಸಿಂದ ಅದು ಇದಾಗಿ ಅದನ್ನ ಮೀರಿನೂ ಇನ್ನೂ ಚೆನ್ನಾಗಿ ಬಂತದು ಶಾರ್ಟ್. ಆ ಶಾರ್ಟ್ ಬಂದಿದ್ದು ಇನ್ನೂ ಚೆನ್ನಾಗಿರ್ತಿತ್ತು, ಇದು ಇನ್ನೂ ಚೆನ್ನಾಗಿ ಬಂತು. ಸೊ ಅದು ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ನೀರೂರು. ಈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಜೊತೆ ಒಂದು ಪ್ರಶ್ನೆ ಮರ್ತೋಗಿತ್ತು, ಅದನ್ನ ಕೇಳ್ಬಿಡ್ತೀನಿ. ಯಾರು ಹೈಯೆಸ್ಟ್ ಟೇಕ್ ತಗೊಂಡಿದ್ದು? ಯಾರ್ಯಾರು ಎಷ್ಟೆಷ್ಟು ನಂಬರ್ ತಗೊಂಡ್ರಿ? ಎಷ್ಟೆಷ್ಟು ನಂಬರ್ ತಗೊಂಡ್ರಿ? ನಾನು ಹೈಯೆಸ್ಟ್ ಟೇಕ್ ನಾನು ಹೇಳ್ತೀನಿ. ಹೈಯೆಸ್ಟ್ ಟೇಕು ನಮ್ಮ ಇಡೀ ಸಿನಿಮಾದಲ್ಲಿ ಒಬ್ರು ಅದ್ಭುತ ನಟರಿದ್ದಾರೆ. ಅವ್ರು ನಿನ್ನೆವರೆಗೂ ಈ ಇದರಲ್ಲಿ ಫೋರಮಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿಲ್ಲ. ಅವ್ರ ಹೆಸರು ಸತೀಶ್ ಚಂದ್ರ ಅವರು. ಟ್ರೈಲರಲ್ಲೂ ಬಿಟ್ಕೊಟ್ಟಿಲ್ಲ. ನೋಡಿ, ನನಗೆ ಹೈಯೆಸ್ಟ್ ಟೇಕ್ ಅಂದ್ಕೂಡಲೇ ನನಗೊಂದು ಸಡನ್ ಜ್ಞಾಪಕ ಬಂತು. ಒಂದು ಡೈಲಾಗು ನನಗೆ ಎದುರುಗಡೆ ನಮ್ಮ ಸರ್ ಯಾರ ಕೂತಿದ್ರು, ಅವ್ರಿಗೆ ಹೇಳ್ಬೇಕಾಗಿತ್ತು, ನಂಗೆ ಬರಲೇ ಇಲ್ಲ. ಕೊನೆಗೆ ಏನು ಮಾಡಿದ್ರು ಗೊತ್ತು, ನಮ್ಮ ಭರತ್ ಪೇಪರಲ್ಲಿ ಬರೆದ್ಬಿಟ್ಟು ಅಣಿಸಿ ನನಗೆ ಓದಿಸಿದ್ರು ಅದನ್ನ. ಅದು ಹೊಟ್ಟೆ ಮೇಲೆ ಇಟ್ಕೊಂಡ್ರೆ ನಾನು ಅಲ್ಲ, ಇವಾಗ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ನಂಬರ್ ಆಫ್ ಟೇಕ್ಸ್ ಯಾರು ಜಾಸ್ತಿ? ಸರ್ ಇಲ್ಲ, ಹೇಳಕ್ಕಾಗಲ್ಲ. ಒಂದು 4, 5, 8 ಈ ತರ ಆಗಿರುತ್ತೆ. 4, 5, 8 ಒಂದು 5 ಆಗಿದೆ. ಅದ ಇವನು ಹೇಳ್ದಲ್ಲ, ಅದು ಸಿಂಗಲ್ ಟೇಕ್, ಅದೊಂದು ಜಾಸ್ತಿ ಆಗಿದೆ. 3 ನಿಜವಾಗ್ಲೂ 3 ಟ್ರೈನ್ ಆಗಿದ್ದೀವಿ. ಯಾರ ಹತ್ರ ಕೇಳಬೇಕು? ಈ ಒಂದು 30 ಆಗಿದೆ. ರಂಜನ್ ಅಣ್ಣಂದು ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 5 ಜಾಸ್ತಿ ಇರ್ಬೋದು. 35 ಆಗಿದೆ. ಇವಂದು ಜಾಸ್ತಿ ಇಲ್ಲ. ಸುನಿಲಂದು ನಾನು ನೋಡಿದ ಶಾರ್ಟಲ್ಲಿ ಜಾಸ್ತಿ ಇಲ್ಲ, ಬಟ್ ಬೇರೆ ಶಾರ್ಟಲ್ಲಿ ನಂಗೆ ಗೊತ್ತಿಲ್ಲ. ತಮ್ಮದು? ನಂದಿದೆ, ನಂದೊಂದು 25ವರೆಗೂ ಇರ್ಬೋದೇನೋ. ವಾ ನೈಸ್. ರೀಟೇಕ್ ಅಂತ ಬಹಳ ಕಡಿಮೆ, ಇಲ್ಲವೇ ಇಲ್ಲ. ಸರ್ ತಮ್ಮದು? ನಂದು 4-5 ಎಲ್ಲ ಏನು 4-5 ಮೇಲೆ ಹೋಗ್ತಾರೆ ಇಲ್ಲ. ಎಲ್ಲರೂ ಮುಜುಗರ ಪಾಪ ಹೇಳ್ಕೊಂಡ್ರೆ. ಏನಾಗುತ್ತೆ ಗೊತ್ತಾ, ಆರ್ಟಿಸ್ಟ್ ಅವ್ನು ಆಕ್ಟ್ ಮಾಡ್ತಾನಲ್ಲ, ಅವ್ನಿಗೆ ಎಷ್ಟು ಟೇಕ್ ತಗೊಂಡಿದೆ ಅಂತ ಗೊತ್ತಿರಲ್ಲ. ನಾವು ನಮ್ದು ಕಮ್ಮಿನೇ ಹೇಳ್ಬೇಕಾಗತ್ತೆ. ಅದು ಅಲ್ಲ, ಅದು 232 ಸರಿಗೆ ಹೇಳ್ತಾರೆ. ಇದು ಹೇಳಲ್ಲ. ಭರತ್ರ ಹತ್ರ ಕರೆಕ್ಟ್ ಆಗಿರುತ್ತೆ. ಲೈಕ್ ಅದೇ ಡೈಲಾಗ್ ಇದೆಯಲ್ಲ, ಉಳಿ ಏಟು ಬಿದ್ರೇನೆ ಶಿಲ್ಪಕಲೆ ಆಗೋದು. ಅಲ್ಲ ಆ ಥರ ಸಿನಿಮಾ ಡೈಲಾಗ್. ಸೊ ಇಲ್ಲೆಲ್ಲ ಜಲ್ಲಿಕಲ್ಲೆ ಅನ್ನಿಸ್ತಾ ಇದೆ. ಶಿಲೆಗಳು ಯಾವುದೂ ಇಲ್ಲ. ಎಲ್ಲ 35-30 ರೇಟ್ಗೆ. ಆಗ್ಬೇಕಾದ್ರೆ ಚೆನ್ನಾಗಿರೋದು ತಗೋಬೇಕಾದ್ರೆ ಅವ್ರು ನಮ್ಮ ಡೈರೆಕ್ಟರ್ ಸರ್ಗೆ ಏನು ಬೇಕು ಅಂದಾಗ 35 ಟೇಕು ಆಗತ್ತೆ, 36 ಆಗ್ಬೋದು. ನನಗೆ ಒಂದು ಅದ್ಭುತ ಅನುಭವ ಇಡೀ ಸಿನಿಮಾದು ಅಂದರೆ, ಎಲ್ಲ ಹಿಂಗೆ ನೈಟ್ ಶೂಟ್ ಮಾಡ್ತಾ ಆಚೆ ಕೂತಿದ್ವಿ ಚೇರ್ ಹಾಕೊಂಡು. ನಾವು ಸಿನಿಮಾಗೆ ಬರಲ್ಲ, ನೀವು ರಾಜಕೀಯಕ್ಕೆ ಬರಬೇಡಿ, ನೀವು ರಾಜಕೀಯಕ್ಕೆ ಬಂದ್ರೆ ನಾನು ಬಿಡಲ್ಲ, ನಾವು ಸಿನಿಮಾಗೆ ಬರ್ಬೇಕಾಗತ್ತೆ, ಗೊತ್ತಾಯ್ತಾ ಅಂತ ಕಾಂಪೌಂಡ್ ಆಚೆಯಿಂದ ಅರ್ಧ ಗಂಟೆ ಕಿರ್ಚಾಡಿ, ಸೇಮ್ ಡೈಲಾಗ್ ಅರ್ಧ ಗಂಟೆ ಕಿರ್ಚಾಡಿದನೊಬ್ಬ ಫುಲ್ ಹೈ. ನೀವು ರಾಜಕೀಯಕ್ಕೆ ಬರಬೇಡಿ, ನಾವು ಸಿನಿಮಾಗೆ ಬರ್ಬೇಕಾಗತ್ತೆ, ನಾವು ಬಂದ್ರೆ ಆಮೇಲೆ ನೀವಿಲ್ಲ, ಗೊತ್ತಾಯ್ತಾ? ಆಮೇಲೆ ಪ್ರಮೋದ್ ಅಣ್ಣಂಗೆ ಭದ್ರಾವತಿ ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದಾರೆ. ನಮ್ ಕ್ಲೋಸ್ ಫ್ರೆಂಡ್ ಒಂದ್ಸರಿ ಕ್ಯಾರವನ್ ಬಿಟ್ಟಿದ್ರು ಬೆಳಿಗ್ಗೆ.
ಬೇಡಾರ ಅಂತ ಅನ್ಬಿಟ್ಟು ಇದೇನಾ ಕ್ಯಾರವನ್ನ ಚೆನ್ನಾಗಿದೆ ಓ ಇದೇನಾ ಸ್ನಾನ ಮಾಡೋದು ಚೆನ್ನಾಗಿದೆ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ ದಯವಿಟ್ಟು ಆಚೆ ಹೋಗಿ ಹೋದ್ರಾ ಎಲ್ಲ ಹೋಗ್ತಾರೆ ಹೇಳಿದ ತಕ್ಷಣ ಒಂದ್ಸಲಿ ಹಿಂಗೆ ಲುಕ್ಕು ಮೇಲಿಂದ ಕೆಳಗೆ ನೋಡ್ಬಿಟ್ಟು ಆಮೇಲೆ ಇನ್ನೊಂದು ಮಜಾ ಏನು ಅಂದ್ರೆ ಇವ್ರದ್ದು ಎಲ್ಲರದ್ದು ಕಾಸ್ಟ್ಯೂಮ್ ಚೇಂಜಿಂಗು ಸ್ಟೇಷನ್ ಎದುರುಗಡೆ ಒಂದು ರೂಮ್ ಇತ್ತು ಅಂದ್ರೆ ಸ್ಟೇಷನ್ ಮಧ್ಯದಲ್ಲಿ ರೋಡ್ ಆದ್ಮೇಲೆ ಒಂದು ರೂಮ್ ಇತ್ತು. ಇವರಲ್ಲಿ ರೆಡಿ ಆಗ್ಬಿಟ್ಟು ಎಲ್ಲ ಈ ಕಡೆ ನಡ್ಕೊಂಡ್ ಬರ್ಬೇಕಾದ್ರೆ ಸುಮಾರು ಜನ ಪೊಲೀಸರು ಅಡ್ಡ ಬಂದ್ರು ಅಂತ ಗಾಡಿ ರಿವರ್ಸ್ ಹೊಡ್ಕೊಂಡು ಹೋಗಿದ್ರು. ಹೆಲ್ಮೆಟ್ ಹಾಕದೇ ಇರೋರು, ಲೈಸೆನ್ಸ್ ಇಲ್ಲದೆ ಇರೋರು, ಅವರೆಲ್ಲ ಸುಮಾರು ಸರಿ ಗಾಡಿ ಎಲ್ಲ ಹಿಂಗ್ ಅನ್ಕೊಂಡು ತಿರ್ಗಿಸ್ಕೊಂಡೆಲ್ಲ ಓಡೋಗಿದ್ದಿದೆ. ನಮ್ಮ ಅಭಿ ಪುಣ್ಯ ಕರೆಯೋನಲ್ಲ, ಹಣ ಶಾರ್ಟ್ ರೆಡಿ ಶಾರ್ಟ್ ನಾವು ಓಡೋಗ್ತಿದ್ವಲ್ಲ, ನಾವು ಓಡೋಗೋದು ನೋಡಿ ಅವ್ರು ಓಡೋಗೋರು. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದು ಸೆಟ್ ನಮ್ಮ ಕಾಸ್ಟ್ಯೂಮ್ ಹತ್ರ ಒಂದು ಹೋಟೆಲ್ ಹೆಸರು ಹಾಕಿದ್ರು. ಸೊ ಸುಮಾರು ಜನ ಅದು ಹೊಸದಾಗಿ ಹೋಟ್ಲ್ ಓಪನ್ ಆಗಿದೆ ಅಂತ ಒಂದು ತಿಂಡಿ ಕೇಳಿ ಬಂದಿದೆ. ಮುಂಚೆನೆ ಬೋರ್ಡ್ ಹಾಕ್ಬಿಟ್ಟಿದ್ವಿ. ಸೊ ನಿಜವಾಗ್ಲೂ ಹೋಟ್ಲ್ ಓಪನ್ ಆಗಿದೆ ಅಂತ ಸುಮಾರು ಜನ ಒಳಗೆ ಬಂದಿದ್ದಾರೆ ಕಾಫಿ ಟೀ ಕುಡಿ. ಆ ರಾಮಣ್ಣ ಹೋಟ್ಲಲ್ಲಿ ಸಿಕ್ತಿದ್ದು ಬರೀ ಕಾಸ್ಟ್ಯೂಮ್ಸ್ ಮಾತ್ರ. ಅದೇ ರಾಮಣ್ಣದ ಲೇಡಿ ಪೊಲೀಸು ಸೈಡಲ್ಲಿ ನಿಂತಿದ್ರು, ಬೇರೆ ಯಾರೋ ಮತ್ತೊಬ್ಬ ಕೆಲವರು ಇದ್ದರು. ನಾವು ಮಧ್ಯಾಹ್ನ ಹೊತ್ತಿಗೆ ಊಟಕ್ಕೆ ಅಂತ ಬರ್ತಿದ್ವಿ. ಒಂದು 3 ಸ್ಟಾರ್ ಕಾಣ್ತಾ ಇಲ್ಲ. ಅಂದರೆ ಇಲ್ಲಿ ನೋಡಿದ್ರಲ್ಲ, ಸಡನ್ನಾಗಿ ಹೀಗೆ ಅಟೆನ್ಷನಲ್ಲಿ ನಿಂತು ಸಲ್ಯೂಟ್ ಹೊಡೆಯೋದೋ ಬೇಡ ಅಂತ ಆ ಕನ್ಫ್ಯೂಷನಲ್ಲಿ ನನಗೆ ನಗು ತಡೆಯಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಆ ಕಡೆ ಮುಖ ಮಾಡಿಕೊಂಡು ಸೀದಾ ಅಲ್ಲಿ ಹೋದೆ ಲಂಚ್. ಅಲ್ಲೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಪಾಪ ಅವರಿಗೆ ಮುಜುಗರ, ಅದಕ್ಕಿಂತ ಮುಜುಗರ ನನಗೆ ಆಗಿದೆ. ರಿಯಲ್ ಪೊಲೀಸ್ ಸೆಲ್ಯೂಟ್ ಹೊಡೆಯಕ್ಕೆ ನೋಡ್ತಾರಲ್ಲ ಅಂತ. ಒಂದು ದಿವಸ ಹಿಂಗೆ ಈವ್ನಿಂಗ್ ಪ್ಯಾಕಪ್ ಆಯಿತು, ನಾಷ್ಟ ತಿಂದ್ವಿ. ಪ್ರಮೋದ್ ಅಣ್ಣ ಹೇಳ್ದಂಗೆ ಕಾಸ್ಟ್ಯೂಮ್ಸು ರೋಡ್ ಆಪೋಸಿಟ್ ಇದ್ದಿದ್ದೆ. ನಾನು ಅರ್ಜೆಂಟಲ್ಲಿ ಇದನ್ನೆಲ್ಲ ಓಡ್ತಾ ಇದ್ದೀನಿ. ಅವ್ನು ಯಾರೋ ಹೆಲ್ಮೆಟ್ ಹಾಕಿಲ್ಲ ಅನ್ಸುತ್ತೆ, ನನ್ನ ನೋಡ್ಬಿಟ್ಟು ನಾನು ಅವನ ಹತ್ರ ಓಡ್ತಾ ಇದ್ದೀನಿ ಅಂತ ತಿರುಗಿಸ್ಕೊಂಡು ಹೋಗಿ ಏನು ಬಿದ್ದು ಅಂದೇನೋ ಅಂದ್ಕೊಂಡೆ ನಾನು. ಆಮೇಲೆ ಯಾರೋ ಹಿಂಗೆ ತೋರಿಸ್ತಾ ನಿಂತ್ಕೊಂಡು, ಸರ್ ನಿಮ್ಮನ್ನು ನೋಡ್ಕೊಂಡು ಅವ್ನು ನೋಡ್ತಾವ್ ನೋಡಿ ಸರ್ ಅಲ್ಲಿ ಅಂತ. ಆಮೇಲೆ ಮತ್ತೊಂದು ನನಗೆ ಹೇಳಲೇಬೇಕು. ಒಂದು ಶೂಟಿಂಗ್ ಎಲ್ಲ ಮುಗೀತು. ಶೂಟಿಂಗ್ ಎಲ್ಲ ಮುಗ್ದಾದ್ಮೇಲೆ ರಿಷಬ್ ಸರ್ದು ಬರ್ತ್ಡೇ ಪಾರ್ಟಿಗೆ ಸೇರಿದ್ವಿ. ಅಲ್ಲಿಗೆ ಸೇರಿದಾಗ ಹೀಗೆ ಒಂದು ಎಕ್ಸ್ಚೇಂಜ್ ಆಗುತ್ತೆ, ಎಲ್ಲ ಎಕ್ಸ್ಚೇಂಜ್ ಆಗಬೇಕಾದ್ರೆ ಒಬ್ಬರು ಬಂದ್ಬಿಟ್ಟು ಕೇಳಿದ್ರು, ಹೀಗೆ ಸಿನಿಮಾ ಎಲ್ಲ ಚೆನ್ನಾಗಿ ಮಾಡಿದ್ರು ಅಂತ. ಪ್ರಮೋದ್ ಅಣ್ಣ ತುಂಬ ಕ್ಲೋಸ್ ಇರೋರು ಬಂದು ಕೇಳಿದ್ರು. ಅಲ್ಲಿ ಆ ಜೆಲ್ಲಾಗಿರೋದಕ್ಕೆ ಏನು ಮ್ಯಾಟ್ರು ಅನ್ನೋದು ನನಗೆ ಅವತ್ತು ಅನಿಸಿದ್ದು. ಸೊ ನಾನು, ಸೃಜಾ, ದೀಪು ಎಲ್ಲ ನಾವು ಇಷ್ಟು ಜನ ಇದ್ವಿ. ಹೆಗಲ ಮೇಲೆ ಕೈ ಹಾಕ್ಬಿಟ್ಟು, ಸರ್ ನಾನು ಅಷ್ಟೇ ಅಲ್ಲ ಸರ್ ಸಿನಿಮಾ ಮಾಡಿದ್ರು, ನಾವೆಲ್ಲರೂ ಸೇರಿ ಸಿನಿಮಾ ಮಾಡಿದ್ದೀವಿ, ನಾವೆಲ್ಲರೂ ಸಿನಿಮಾ ಮಾಡಿದಾಗ ಅದು ಕನೆಕ್ಟ್ ಆಗಿತ್ತಲ್ಲ. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಮಿಸ್ಟರ್ ಪ್ರಮೋದ್ ಶೆಟ್ಟಿ, ಅಕ್ಕ ಗೋವರ್ಧನ್ ಫಾರ್ ದ್ಯಾಟ್. ಆ್ಯಂಡ್ ಮತ್ತೊಂದು ವಿಷಯ ಏನು ಅಂದರೆ, ಇದು ಪ್ರಮೋದ್ ಶೆಟ್ಟಿ ಅವರ 50ನೇ ಸಿನಿಮಾ. ಇದು ಬೇರೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ದೀನಿ. ಇದು ಪ್ರಮೋದ್ ಶೆಟ್ರ 50ನೇ ಸಿನಿಮಾ. 50ನೇ ಸಿನಿಮಾಗೆ ಹೀರೋ ಆಗಿ ಮಿಂಚಲಿದ್ದಾರೆ ಪ್ರಮೋದ್ ಶೆಟ್ರು. ಪ್ರಮೋದ್ ಶೆಟ್ರಿಗೆ ನಾನು ಪ್ರೀತಿಯಿಂದ ಒಂದು ಹೆಸರು ಕರಿತೀನಿ, ಎಲ್ಲ ಜೈ ಅನ್ಬೇಕು. ರೆಡಿನಾ? ಟೈಗರ್ ಶೆಟ್ರಿಗೆ, ಟೈಗರ್ ಶೆಟ್ರಿಗೆ, ಟೈಗರ್ ಶೆಟ್ರಿಗೆ 3 ಚೇರ್ಸ್ ಹೇಳಿದ್ವಿ. ಇವಾಗ ಒಂದು ಸಿನಿಮಾನ ಮಾಡೋವಾಗ ಇಷ್ಟು ಎಂಜಾಯ್ ಮಾಡಿಕೊಂಡು, ಇಷ್ಟು ಖುಷಿಯಿಂದ, ಇಷ್ಟು ಸಂತೋಷದಿಂದ ಒಂದು ಸಿನಿಮಾನ ಮಾಡಿದ್ದಾರೆ ಅಂದಮೇಲೆ ಅದರ ಔಟ್ಪುಟ್ ಹೆಂಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಟ್ರೈಲರ್ ನೋಡೇ ಗೊತ್ತಾಗಿದೆ. ಮರಿಬೇಡಿ, ಆಗಸ್ಟ್ 30ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಲಾಫಿಂಗ್ ಬುದ್ಧ ಬರ್ತಾ ಇದೆ. ಬನ್ನಿ, ನಮ್ಮ ಜೊತೆ ಸೇರಿ ನಗಿ. ಲಾಫಿಂಗ್ ಬುದ್ಧ ಅಂದರೆ ಅದೃಷ್ಟ ತರೋದಕ್ಕೆ ನಿಮ್ಮ ಮನೆಯಲ್ಲಿ ತಂದಿಟ್ಕೊಳ್ಳೋ ಅಂತಹ ಒಂದು ವಿಗ್ರಹ. ಈ ಲಾಫಿಂಗ್ ಬುದ್ಧ ನೀವು ನೋಡಿದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ನಕ್ಕೊಂಡು ಒಂದು ಸುಂದರವಾದ ಸಿನಿಮಾ ನೋಡೋ ಅನುಭವ ಕೊಡೋದಕ್ಕೆ ನಾವು ಬರ್ತಾ ಇದ್ದೀವಿ. ಯಾವಾಗ ಬರ್ತಾ ಇದ್ದೀವಿ? ಆಗಸ್ಟ್ 30ಕ್ಕೆ